ಹಾಯ್ ಗಾಯ್ಸ್, ಟರ್ನಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕೂಡ ಮಕ್ಕಳಿಗೆ ಒಂದು UPSC ಎಕ್ಸಾಮಿಗೆ ಬರೋವಂಥ ಕ್ವಶನ್ಗಳು, ಬಟ್ ಅವರು ಕ್ಲಾಸಿಗೆ ಬಂದಿರುತ್ತೆ, ಕೆಲವು ಬಂದಿರಲ್ಲ. ಆದರೆ ಕೆಲವು ಈಸಿಯಾಗಿ ಸ್ವಲ್ಪ ಒಂದೊಂದು ಟಫ್ ಇರೋವನ್ನ ಸೆಲೆಕ್ಟ್ ಮಾಡಿ ಈ ಸಲನೂ 20 ಕ್ವಶನ್ ಕೇಳೋಣ ಅಂತ ಮಾಡಿದ್ದೀನಿ. ಬಟ್ ಆದರೆ ಈ ಸಲ ಒಂದು ಫನ್ನಿಯಾಗಿ ಒಂದು ಗೇಮ್ ಥರ ಆಡ್ಕೊಂಡು ತಗೊಂಡು ಹೋಗೋಣ ಅಂತ. ಮಕ್ಕಳಿಗೆ ಒಂಥರ ಎಂಜಾಯ್ಮೆಂಟು ಸಿಗುತ್ತೆ, ಎಜುಕೇಷನು ಕೊಟ್ಟಂಗೆ ಆಗುತ್ತೆ. ಬಟ್ ಅವರಿಗೆ ಒಂದು ಏನೋ ಗೇಮ್ ಆಡಿದಂಗೆ ಆಡಿ ಒಂದು ಒಳ್ಳೆ ಮೂಡಲ್ಲಿರ್ತಾರೆ ಮಕ್ಕಳು, ಕಲಿಯೋ ಆಸಕ್ತಿ ಇರುತ್ತೆ. ಸೊ ಹಂಗಾಗಿ ಇವತ್ತು ಒಂದು ಏನೋ ಮಾಡ್ತೀನಿ, ಬಟ್ ಅದನ್ನ ಸ್ಟಾರ್ಟ್ ಮಾಡೋಕ್ಕಾರೆ ಆವಾಗಲೇ ಹೇಳ್ತೀನಿ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದಾಗ. ನೋಡೋಣ, ಬನ್ನಿ ನೋಡೋಣ, ಸ್ಟಾರ್ಟ್ ಮಾಡೋಣ. ಹೆಲೋ ಫ್ರೆಂಡ್ಸ್, ಇವತ್ತು ನಮ್ಮಪ್ಪ ಓದುವ ವಿಡಿಯೋ ಥರನೇ ಫುಲ್ ಏನೇನೋ ಕ್ವಶನ್ ಎಲ್ಲ ಪ್ರಿಪೇರ್ ಮಾಡಿ ನಮಗೆ ರೆಡಿ ಆಗಕ್ಕೆ ಹೇಳಿದ್ರು. ಓದ್ ವಿಡಿಯೋದಲ್ಲಂತೂ ರೆಡಿನೇ ಆಗಿರಲಿಲ್ಲ, ಏನೋ ಹಂಗೆ ಕೂರಿಸಿ ಕೇಳಿದ್ರು. ಅದು UPSC ಕ್ವಶನ್ಸ್ ಅಂತ ಗೊತ್ತಿರಲಿಲ್ಲ. ಈ ಸತಿನೂ ಅದೇ. ಸೊ ಓದ್ ಸತಿಗೆ ನಮ್ಗೆ ಏನು ಅನ್ಸಿತ್ತು ಅಂದ್ರೆ UPSC ಅನ್ನೋ ಫುಲ್ ಕಷ್ಟ ಅನ್ಸಿತ್ತು. ಪರವಾಗಿಲ್ಲ, ಅಂದ್ರೆ ನಮಗೆ ಜಾಸ್ತಿ ನಾವು ಓದಿರೋದೇ ಬರುತ್ತೆ ಅಂತ ಇವಾಗ ಗೊತ್ತಾಯ್ತು. ಅಂದ್ರೆ ಸ್ವಲ್ಪ ಈಸಿನೂ ಇರುತ್ತೆ, ಅಷ್ಟೊಂದು ಡಿಫಿಕಲ್ಟ್ ಇರಲ್ಲ ಅಂತ. ಸೊ ಇಲ್ಲೇನೇನೋ ಇಟ್ಟಿದ್ದಾರೆ ನಮ್ಮಪ್ಪ, ವೆರೈಟಿ ದುಡ್ಡು ಇಟ್ಟಿದ್ದಾರೆ, ಈ ತರ ಲೇಸು ಅದೆಲ್ಲ ಇಟ್ಟಿದ್ದಾರೆ. ಅದೆಲ್ಲ ಏನೋ ಗೊತ್ತಿಲ್ಲ. ಆಮೇಲೆ ಒಂದು ಸ್ಪಿನ್ನಿಂಗ್ ವೀಲ್ ಇಟ್ಟಿದ್ದಾರೆ, ತೋರಿಸಿದನ್ನು ಇದು ಇಟ್ಟಿದ್ದಾರೆ. ಅವೆಲ್ಲ ಏನು ಅಂತ ಗೊತ್ತಿಲ್ಲ. ನಮ್ಮಪ್ಪನ ರೂಲ್ಸ್ ಏನು ಅಂತೆಲ್ಲ ಕೇಳೋಣ. ಓಕೆ ಭೂಮಿ, ಎಲ್ಲ ತೋರಿಸಿ ಏನೇನಿದೆ ಅಂತ. ಸೊ ಫಸ್ಟ್ ಆಫ್ ಆಲ್ 2 ಲೇಸ್ ಇದೆ, ಆಮೇಲೆ 2 ಮಂಚ್ ಚಾಕ್ಲೇಟ್ಸ್ ಇದೆ, ಒಂದು 50 ರೂಪೀಸ್ ಇದೆ, ಒಂದು 20 ರೂಪೀಸ್ ಇದೆ. ಆಮೇಲೆ 4 ಬ್ಲೂ ಪೆನ್ಸ್ ಇದೆ, ಆಮೇಲೆ 2 ಚಿಕ್ಕೀಸ್ ಇದೆ, 2 ಮ್ಯಾರಿಗೋಲ್ಡ್ ಇದೆ. ಆಮೇಲೆ ಒಂದು ಇದು ಪೋಸ್ಟರ್ ಕಲರ್ಸ್ 200 ರೂಪೀಸ್ದು. ಅಂದ್ರೆ ನಾವು ಅಪ್ಪನ ಇಷ್ಟು ದಿನ ಕೇಳ್ತಾ ಇದ್ವಿ, ಇಲ್ಲಿ ಇಟ್ಟಿದ್ದಾರೆ, ಏನೋ ಗೊತ್ತಿಲ್ಲ, ನಮಗೆಲ್ಲ ಗಿಫ್ಟ್ಸ್ ಅನ್ಸುತ್ತೆ. ಇದು ಇಷ್ಟು ದಿನ ಕೇಳಿದ್ದು. ಓಕೆ, ಎಲ್ಲ ನೋಡಿದ್ರಾ? ಸರಿ, ಇವಾಗ ರೂಲ್ಸ್ ಏನಪ್ಪ ಅಂದರೆ, ನಾನು 20 ಕ್ವಶನ್ಸ್ ಕೇಳ್ತೀನಿ. ಒಂದು ಕ್ವಶನ್ನು ಯಾರು ಆನ್ಸರ್ ಮಾಡ್ತೀರಾ, ಈ ಸ್ಪಿನ್ ಇದೆಯಲ್ಲ ಅದನ್ನ ತಿರುಗಿಸ್ಬೇಕು. ಅದು ತಿರುಗಿಸಿದಾಗ ನಿಮಗೇನು ಬರುತ್ತಾ, ಚಿಪ್ಸ್ ಬಂತು ಅಂದ್ರೆ ಚಿಪ್ಸ್, 50 ರೂಪಾಯಿ ಬಂತು ಅಂದ್ರೆ 50 ರೂಪಾಯಿ. ಎರಡೆರಡು ಏನಕ್ಕೆ ಅಂದರೆ ಬೈ ಚಾನ್ಸ್ ಇನ್ನು ನೆಕ್ಸ್ಟ್ ಅದೇ ಬಂತು ಅಂದರೆ ಮಾತ್ರ ಅದು ಸಿಗುತ್ತೆ. ಆದರೆ ದುಡ್ಡು ಮತ್ತು ಕಲರ್ ಪೇಂಟಿಂಗು ಇದು ಮಾತ್ರ ಒಂದೊಂದೇ ಟೈಮ್ ಬರುತ್ತೆ. ಇನ್ನು ಚಾಕ್ಲೇಟ್ಸು, ಚಿಪ್ಸು, ಚಿಕ್ಕಿ, ಬಿಸ್ಕೆಟು ಎಲ್ಲ ಡಬಲ್ ಇಬ್ಬರು ಹೇಳಿದ್ರೆ ಮಾತ್ರ ಅದೇ ಬಂತು ಅಂದ್ರೆ ಮಾತ್ರ. ಓಕೆ, ಈಗ ಎರಡು ಚಿಪ್ಸ್ ಇಟ್ಕೊ, ನೀನು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಮಾಡ್ಕೊ ಅವ್ಳ ಜೊತೆಗೆ ಆಮೇಲೆ. ಓಕೆ, ಸ್ಟಾರ್ಟ್ ಮಾಡೋಣ. ಇನ್ನೊಂದೇನು ಗೊತ್ತಾ, ಈಗ ಗೆದ್ದರಿಗೇನೋ ಅವಕಾಶ ಇದೆ. ಗೆದ್ದರು ಸ್ಪಿನ್ ಮಾಡಬೇಕು, ಸೋತರು ಅವ್ರು ಹೇಳಲಿಲ್ಲ ಅಂದ್ರೆ ಎಸ್ ಪನಿಷ್ಮೆಂಟ್ ಇದೆ. ಬಟ್ ಫನ್ನಿ ಆಗಿದೆ, ಈಗ ಹೇಳಲ್ಲ. ಪನಿಷ್ಮೆಂಟ್ ಯಾರಿಗೆ ಬರುತ್ತಾ ಅವಾಗ ಸ್ಟಾರ್ಟ್ ಮಾಡಿ. ಅಕಸ್ಮಾತ್ ನಾವು ಇದುವರೆಗೂ ಅದು ಕ್ವಶನ್ ಓದಿರ್ಲಿಲ್ಲ, ಗೊತ್ತೇ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅದು ಆದ್ರೂ ಉತ್ತರ ತಿಳ್ಕೊಳ್ರಿ ಅಷ್ಟೇ, ಏನು ತೊಂದರೆ ಇಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್. ಓಕೆ, ಕ್ವಶನ್ ನಂಬರ್ 1. ವಿಚ್ ಇಂಡಿಯನ್ ಲೀಡರ್ ಈಸ್ ಕಾಲ್ಡ್ ಐರನ್ ಮ್ಯಾನ್ ಆಫ್ ಇಂಡಿಯಾ? ಸರ್ದಾರ್ ವಲ್ಲಭಾಯ್ ಪಟೇಲ್. ವೆರಿ ಗುಡ್. ಭೂಮಿಕಾ ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿದಾಳೆ. ಈಗ ಅವಳು ಸ್ಪಿನ್ ಮಾಡಬೇಕು. ಸ್ಪಿನ್ ಮಾಡು. 50 ಮತ್ತೆ 20 ಬರಬೇಕು. ಬಿಸ್ಕೆಟ್. ಭೂಮಿ ಬಿಸ್ಕೆಟ್ ಗೆದ್ದಿದ್ದಾಳೆ, ಶಬಾಷ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ನಾನು ಔಟ್ ಆಗಿದ್ದೀನಿ, ರಾಂಗ್ ಹೇಳಿದೆ. ಓ ಸಾರಿ ಆಯ್ತಲ್ಲ, ಪನಿಷ್ಮೆಂಟ್ ಮರ್ತ್ಬಿಟ್ಟೆ ನಾನು. ಪನಿಷ್ಮೆಂಟು ಈಗ ಪನಿಷ್ಮೆಂಟ್ ಧನ್ಯಗೆ ಏನು ಕೊಡೋಣಪ್ಪ ಅಂದರೆ, ಧನ್ಯ ಅಜ್ಜಿ ಅವರು ಹೆಂಗ್ ಮಾತಾಡ್ತಾರೆ ಆ ಥರ ಮಾತಾಡ್ಬೇಕಮ್ಮ. ಅಜ್ಜಿ ಥರ ಮಾತಾಡಮ್ಮ, ಬೇಗ ಮಾತಾಡ್ಬೇಕು, ಟೈಮ್ ಇರಲ್ಲ ನಿಮಗೆ. ಜಲ್ದಿ ಫಾಸ್ಟ್ ಅಮ್ಮ. ಹೇಳಿ ಪರವಾಗಿಲ್ಲ, ಅಲ್ಲಿ ಕ್ಯಾಮ್ರಾ ನೋಡ್ಕೆ ಮಾತಾಡು. ಏನಪ್ಪ ಸ್ವಲ್ಪ ಧ್ವನಿ ನಡಿಸ್ ಮಾತಾಡಂಗೆ. ಹೇಳು ಪರವಾಗಿಲ್ಲ, ಬೇಗ ಹೇಳು. ಏನಪ್ಪ ಸಮಾಚಾರ? ಚೆನ್ನಾಗಿದೆ. ಈಗ ಸೆಕೆಂಡ್ ಕ್ವಶನ್.
ವಿಚ್ ಈಸ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಆಫ್ ಇಂಡಿಯಾ? ನಳಂದ ಯೂನಿವರ್ಸಿಟಿ. ವೆರಿ ಗುಡ್. ಈ ಸಲನು ಭೂಮಿ ಗೆದ್ದಿದ್ದಾಳೆ. ಅಂತ ಹೇಳಕ್ ಹೋಗ್ತಾ ಇದ್ದೆ. ಈಗ ಸ್ಪಿನ್ ಮಾಡಮ್ಮ. ಯೂನಿವರ್ಸಿಟಿ ಇದೆರಡು ಮಾತ್ರ ಇನ್ ಬರ್ಬೇಕು. ಬಿಹಾರ್ ಅನ್ಸುತ್ತೆ. ಯಾವ್ದು? ಈ ಪೆನ್ಸ್ ಬಂದಿದೆ. ಪೆನ್ಸ್ ಕೊಡಮ್ಮ ಒಂದಷ್ಟೇ, ಜಾಸ್ತಿ ಕೊಡಲ್ಲ. ಒಂದು ಪೆನ್. ಹಾ, ಧನ್ಯಗೆ ಸೆಕೆಂಡ್ ಪನಿಷ್ಮೆಂಟ್. ಇವಾಗ ನಿನಗೇನು ಶಿಕ್ಷೆ ಕೊಡು? ಈಗ ಹಳೆ ಫಿಲಮ್ ಇರ್ತದ ನೋಡು, ಓಲ್ಡ್ ಫಿಲಮ್ ಅಲ್ಲಿ ಕೇಡಿಗಳು ನಗ್ತಾರ ನೋಡು, ಆ ತರ ರಾಕ್ಷಸನ್ ನಗುತ್ತಾರ. ಕೇಡಿಗಳು ವಿಲನ್ಸ್ ಹೆಂಗ್ ನಗ್ತಾರೆ ನೀನು? ನೀನ್ ನಗಬೇಕು, ನಾನಲ್ಲ. ಬರಲ್ಲ. ಅದೇ ರಾಕ್ಷಸರು ನಗುತ್ತಾರ. ಯಾವುದೋ ನಗು. ಒಂದು ಕೇಳಿ. ಹೇಳು. 3, 2, 1 ಸ್ಟಾರ್ಟ್. ನಗ್ಬೇಕಪ್ಪ, ಆ ಥರ ಎಲ್ಲ ಮಾಡಂಗಿಲ್ಲಪ್ಪ. ಬೇಗ ನಗಬೇಕು. ಓಕೆ. ಭೂಮಿಗೆ ಒಂದ್ಸತಿ ಪನಿಷ್ಮೆಂಟ್ ಬರ್ಬೇಕು. ಇವಾಗ ಥರ್ಡ್ ಕ್ವಶನ್. ವಿಚ್ ರಿವರ್ ಈಸ್ ನೋನ್ ಆಫ್ ದ ದಕ್ಷಿಣ್ ಗಂಗಾ? ವಿಚ್ ರಿವರ್ ಈಸ್ ನೋನ್ ಆಸ್ ದ ದಕ್ಷಿಣ್ ಗಂಗಾ? ವಿಚ್ ರಿವರ್ ಈಸ್ ನೋನ್ ಆಫ್ ದ ದಕ್ಷಿಣ್ ಗಂಗಾ? ದಕ್ಷಿಣ್ ಗಂಗಾ ಅಂತ ಯಾರು ರಿವರ್ ಕರೀತಾರೆ? ತ್ರಿವೇಣಿ ಅಲ್ಲ, ಬ್ರಹ್ಮಪುತ್ರ ಅಲ್ಲ, ಸರಸ್ವತಿ ಅಲ್ಲ. ಸರಸ್ವತಿ ಯಮುನಾ ಅಲ್ಲ, ಗಂಗಾ ಕಾವೇರಿ. ಒಂದೇ ಒಂದು ಕ್ಲೂ ಕೊಡ್ಲಾ? ಲೆಟರ್ ಸ್ಟಾರ್ಟ್ ಫ್ರಮ್ ಜಿ. ಗಂಗಾ ಅಲ್ಲ. ಗಂಗಾ ಅಂತ ಯಾವ ನದಿ ಕರೀತಾರೆ? GES. ಓಕೆ, ಸಾರಿ, ಗೊತ್ತಿಲ್ಲ ಬಿಡು. ಗೋದಾವರಿ. ಅಯ್ಯಯ್ಯೋ, ಗೋದಾವರಿ. ದಕ್ಷಿಣ ಗಂಗಾ ಅಂತ ಗೋದಾವರಿ ಕರೀತಾರೆ. ಓಕೆ, ನೋ ಪ್ರಾಬ್ಲಮ್. ಈಗ ಪನಿಷ್ಮೆಂಟ್. ಈಗ ಯಾರಿಗೆ ಪನಿಷ್ಮೆಂಟ್ ಇಲ್ಲ? ಇಬ್ರು ಹೇಳಿಲ್ಲಲ್ಲ, ಒಬ್ರು ಹೇಳಿದ್ರೆ ಮಾತ್ರ ಇನ್ನೊಬ್ರಿಗೆ ಪನಿಷ್ಮೆಂಟ್. ವಿಚ್ ಇಂಡಿಯನ್ ಪ್ರೆಸಿಡೆಂಟ್ ಈಸ್ ಕಾಲ್ಡ್ ದ ಮಿಸೈಲ್ ಮ್ಯಾನ್? ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ. ಇಬ್ರು ಒಟ್ಟಿಗೆ ಹೇಳಿದ್ರಿ. ಓಕೆ, ಫಸ್ಟ್ ನಾನು. ಯಾರೋ ಒಬ್ರು ಒಂದ್ ಪಟ್ ಸ್ಪಿನ್ ಮಾಡ್ಬೇಕು. ಇಬ್ರಿಂದ ಸೇರಿ ಸ್ಪಿನ್ ಮಾಡಿ ಯಾರಿಗೆ ಬರುತ್ತೋ ಅದಿಬ್ರು ಶೇರ್ ಮಾಡ್ಕೋಬೇಕು. ಇದು ಇಬ್ರಿಗೆ ಬಂದಿರೋದು ಒಬ್ಬೊಬ್ರಿಗೆ ಒಂದ್ ಕೊಡಲ್ಲ. ಬಿಸ್ಕೆಟ್ ಮತ್ತೆ ತಗ ಬಿಸ್ಕೆಟ್. ನಿಂದ್ರಲ್ಲಿ ಈಗ ನನಗೂ ಆಫ್ ಕೊಡ್ಲಿ. ಆಫ್ ಕೊಡ್ಬೇಕು. ಮತ್ತೆ ಇದ್ರಾಗ ಏನ್ ಪನಿಷ್ಮೆಂಟ್ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇರೋ ಕಾಣಿಸ್ತೀನಿ. ವಿಚ್ ಇಂಡಿಯನ್ ಸ್ಟೇಟ್ ಈಸ್ ನೋನ್ ಆಸ್ ದ ಟೀ ಗಾರ್ಡನ್ ಆಫ್ ಇಂಡಿಯಾ? ಅಸ್ಸಾಂ. ವೆರಿ ಗುಡ್. ಭೂಮಿಕಾ ಈಸ್ ನಂಬರ್ 1. ಸ್ಪಿನ್ ಮಾಡು. ಧನ್ಯ ಯಾಕೆ ಹೇಳ್ತಾ ಇಲ್ಲ ಇವತ್ತು? ಪಿಕಪ್ ಆಗ್ತಾ ಇಲ್ಲ ಧನ್ಯ. ಬಿಸ್ಕೆಟ್ ಬಂದಿದೆ, ಇನ್ನೊಬ್ಬರು ಸ್ಪಿನ್ ಮಾಡು. ಅಯ್ಯಯ್ಯೋ ದೇವ್ರೆ. ಚಾಕ್ಲೇಟ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ರೆಡಿ ಇರ್ರಿ. ನಡಿ, ಬೇಗ ಹೇಳ್ಬೇಕು. ವಿಚ್ ಇಲ್ಲಿ ನೋಡಿ, ಇಲ್ಲಿ ನಾನು. ಓಕೆ. ಪನಿಷ್ಮೆಂಟಾ? ಈಗ ಡಾಗ್ ಹೆಂಗ್ ಬೊಗಳ್ತೈತಿ? ಬೊಗಳ್ಬೇಕು. ಚಿಕ್ಕ ಡಾಗ್ ಪಪ್ಪಿ ಹೆಂಗ್ ಬೊಗಳ್ತೈತಿ? ಪಪ್ಪಿ ಹೆಂಗ್ ಬೊಗಳ್ತೈತಿ? ದೊಡ್ಡ ನಾಯಿ ಎಲ್ಲ ಚಿಕ್ಕದ್ ಪಪ್ಪಿ. ಓಕೆ, ನೆಕ್ಸ್ಟ್ ಕ್ವಶನ್. ನಾನೀಗ ಆನ್ಸರ್ ಹೇಳ್ತೀನಿ. ಬೇಗ ಹೇಳ್ಬೇಕು. ವಿಚ್ ಫ್ರೀಡಮ್ ಫೈಟರ್ ಈಸ್ ನೋನ್ ಆಸ್ ಎ ಪಂಜಾಬ್ ಕೇಸರಿ? ಭಗತ್ ಸಿಂಗ್ ಅಲ್ಲ, ರಾಜರಾಮ್ ಮೋಹನ್ ಅಲ್ಲ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಲ್ಲ. ವಿಚ್ ಫ್ರೀಡಮ್ ಫೈಟರ್ ಈಸ್ ನೋನ್ ಆಸ್ ಎ ಪಂಜಾಬ್ ಕೇಸರಿ? ಅಂಬೇಡ್ಕರ್. ನೋ. ಯಾರೋ ವಿಮಲ್ ದ ಕೇಸರಿ. ವಿಮಲ್ ಕೇಸರಿ ಅಲ್ಲ, ಪಂಜಾಬ್ ಕೇಸರಿ. ವಿಮಲ್ ಕೇಸರಿ ನನಗೆ ಸರಿ ಗೊತ್ತಿಲ್ಲ. ದಯಾನಂದ್ ಸರಸ್ವತಿ. 1 2 ಗಾಂಧಿ 3 ಚಂದ್ರಶೇಖರ್ ಆಜಾದ್. 5 6 7 ಸರ್ದಾರ್ 8 ವಲ್ಲಭಾಯ್ ಪಟೇಲ್. 9 10. ಲಾಲಾ ಲಜಪತ್ ರಾಯ್. ಅದೇ ಎಲ್ಲಿದೆ? ಯಾರೋ ಇದ್ದಾರೆ. ಯಾರವರು? ಪಂಜಾಬ್ ಕೇಸರಿ. ನೆನ್ಪಿಟ್ಕೋಬೇಕು ಇಬ್ರು. ಓ, ನ್ಯೂಸ್ ಪೇಪರ್ ಬರ್ತಾರೆ. ಕೇಸರಿ ಅಂತ ಬರ್ತಿದ್ದಾರೆ. ಓಕೆ,
ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ಆರ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್? ವೆರಿ ಗುಡ್, ಧನ್ಯ ಗೆದ್ದಿದ್ದಾಳೆ ಈ ಸಲ. ಪನಿಷ್ಮೆಂಟ್ ಓಕೆ. ಪೆನ್, ಧನ್ಯಗೆ ಪೆನ್ ಬಂದಿದೆ. ಓನ್ಲಿ ಪೆನ್. 50 rupees ಬರ್ಬೇಕಿತ್ತು. 50 rupees. There should be no so much of greediness. ಈಗ ಧನ್ಯಗೆ ಒಂದು ಪನಿಷ್ಮೆಂಟ್. ಭೂಮಿ ಭೂಮಿ ಸಾರಿ, ಧನ್ಯಗೆ. ಎಲ್ಲದಕ್ಕೂ ನನ್ನ ಹತ್ರ ಬರುತ್ತೆ ನೋಡಿ. ಹಾ, ಭೂಮಿಗೆ ಒಂದು ಪನಿಷ್ಮೆಂಟ್. ಏನಪ್ಪಾ ಅಂದ್ರೆ, ಚಿಕ್ಕ ಮಕ್ಕಳು ಹೆಂಗ್ ಅಳ್ತಾವ ಒಳಮ್ಮ, ಬೇಗ ಅಳು, ಬೇಗ ಬೇಗ ಫಾಸ್ಟ್. ದಿನಾಗ್ಲೂ ಅಳತರ ಚಿಕ್ಕ ಮಕ್ಕಳು ಪಾಪು ತೊಟ್ಲಲ್ಲಿ ಇರ್ತಾವ ಪಾಪುಗಳು, ಅವ ಏನೋ ನಾಯಿ ಎತ್ತ. ಹೇಳು ಬೇಗ ಟಕ್ ಟಕ್ ಅಂತ ಇರ್ಬೇಕು ಫಾಸ್ಟ್. ಹಂಗ್ ಕಣ್ಣು ಮುಚ್ಕಿಂತಾವ ಅವ. ಹಂಗ ಹೇಳ. ಓಕೆ, ನೆಕ್ಸ್ಟ್ ಕ್ವಶನ್, 8th ಕ್ವಶನ್. ಹೌ ಮೆನಿ ಲೋಕಸಭಾ ಸೀಟ್ಸ್ ಆರ್ ದೇರ್ ಇನ್ ಇಂಡಿಯಾ? 532. Huh? 532. No. How many? Double digit or triple digit? Triple digit. How many? 236. How many Yeah. Lok Sabha 118. seat there in India? Last year ಐತೆ ಅವ್ರಿಗೆ. 234. 236. First. 101. 102. No. ಎಷ್ಟು ಹೇಳ್ಕೊಂಡು ಎಲ್ಲ ಮುಗೀತು. ನೆನ್ಪಿಟ್ಕೊಳ್ರಿ ನಂಬರ್ 543. 345 ಉಲ್ಟಾ ಹಾಕ್ಬೇಕು. 543 ಹೆಂಗ್ ನೆನ್ಪಿಟ್ಕೋಬೇಕು ಅಂದ್ರೆ 3 1 2 ಬಿಟ್ಬಿಟ್ರೆ 3 4 5 ಅದೇ ಉಲ್ಟಾ ಹಾಕ್ಬೇಕು. 543 ಈ ತರ ನೆನ್ಪಿಟ್ಕೋಬೇಕು. ನೆನ್ಪಿನ ಶಕ್ತಿ ಅವಾಗ ಲೋಕಸಭಾ ಸೀಟ್ಸ್ ಯಾವಾಗಲೂ ಮರೆಯಲ್ಲ. ಆ ತರ ಇಟ್ಕೊಂಡ್ರೆ ಈ ತರ ನೆನ್ಪಿಟ್ಕೊಳಕ್ಕೆ ಒಂದು ಯಾವತ್ತು ಈ ಡೇಟ್ಸ್ ಇಸ್ವಿಗಳು ಇರ್ತಾವಲ್ಲ, ಒಂದ್ ಏನಾದ್ರೂ ಒಂದು ನೆನ್ಪು ಮಾಡ್ಕೋಬೇಕು. ಈಗ ಸೀರಿಯಲ್ ಆರ್ಡರ್ 3 4 5 ಅದನ್ನೇ ಉಲ್ಟಾ ಡಿಜಿಟ್ 543. ಸೀರಿಯಲ್ ಈಗ 3 4 5 ಬರ್ತದ ಕಂಟಿನ್ಯೂ. ನಾವು ಉಲ್ಟಾ ಇಟ್ಕೋಬೇಕು. 3 4 5 ನ 543. ಓಕೆ, ನೆನ್ಪಿಟ್ಕೋಬೇಕು ಇದನ್ನ. ವಿಚ್ ಈಸ್ ನೆಕ್ಸ್ಟ್ ಕ್ವಶನ್, 9th ಕ್ವಶನ್. ವಿಚ್ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಗೋವಾ. ಫಸ್ಟ್ ನಾನು ಗೋವಾ ಅಂತ ಅಂದೆ, ಆಮೇಲೆ ಹೇಳಿದ್ರು ಗೋವಾ ಅಂತಂದೆ. ನಿಜವಾಗ್ಲೂ ನಾನೇ ಭೂಮಿನೇ ಹೇಳಿರೋದು. ಬಟ್ ಅವಳು ಹೇಳಿಲ್ಲ, ಬಟ್ ಯೋಚನೆ ಮಾಡ್ಲಂಗ್ ಟಕ್ ಅಂತ ಹೇಳಿಲ್ಲ. ಬಟ್ ಪನಿಷ್ಮೆಂಟ್ ಕೊಡಲ್ಲ ಈ ಸಲ. ಬಟ್ ಆಫರ್ ಮಾತ್ರ ಭೂಮಿ ಮಾತ್ರ, ಬೆನಿಫಿಟ್ ಮಾತ್ರ ಭೂಮಿಗೆ ಅಷ್ಟೇ. ಪನಿಷ್ಮೆಂಟ್ ಇಲ್ಲ ಅವಳಿಗೆ. ಪನಿಷ್ಮೆಂಟ್ ಇಲ್ಲ. 50 rupees. ನಂದು ಆಯ್ತು. ಇಲ್ಲ ವಾಪಸ್ ಅದು ಎರಡರ ಮಧ್ಯೆ ಬಂದ್ಬಿಡುತ್ತದು. ಹ್ಞೂ ನಿಜವಾಗ್ಲೂ ನಿಜ. ಹೌದಲ್ಲ ಬುಧನೆ? ಹಿಂಗ್ ಬಂದಿತ್ತು. ಇರ್ಲಿ ಬಿಡು, ಹೋಗ್ಲಿ ಪರವಾಗಿಲ್ಲ. ಲಾಟ್ರಿ. ಏನೇನ್ ಗೆದ್ದಾಳಪ್ಪ ಭೂಮಿ? ಏನೇನ್ ಗೆದ್ದಿ ತೋರ್ಸ್ ಭೂಮಿ. ನಾನು ಒಂದು ಬಿಸ್ಕೆಟ್, ಒಂದು ಚಾಕ್ಲೇಟ್, ಒಂದು ಪೆನ್, ಒಂದು 50 rupees. ಓದ್ ಗೇಮಲ್ಲಿ ಈ ತರ ಎಲ್ಲ ಫೆಸಿಲಿಟೀಸ್ ಇರ್ಲಿ ಅಂತ ಅನ್ಕೊಂಡಿರ್ತಾಳೆ. ಯಾಕಂದ್ರೆ ಅವಳಿಗೆ ಜಾಸ್ತಿ ಸಿಗ್ಬೇಕಲ್ಲ, ಅಲ್ಲದೇನೆ. ಓಕೆ, ನೆಕ್ಸ್ಟ್ ಕ್ವಶನ್. ಧನ್ಯ ಹೇಳೋದಕ್ಕೆ ಟ್ರೈ ಮಾಡು. ಹೂ ಡಿಸ್ಕವರ್ಡ್ ಜೀರೋ? ಆರ್ಯಭಟ್ಟ. ಈ ಸತಿನೂ ನಾನೇ first. ಇಬ್ರು ಹೇಳಿದ್ರಿ, ಬಟ್ ಇಬ್ರಿಗೆ ಬೆನಿಫಿಟ್ ಇಬ್ರಿಗೂ ಸಿಗುತ್ತೆ, ಪನಿಷ್ಮೆಂಟ್ ಯಾರಿಗಿಲ್ಲ. ಬಟ್ ಯೋಚನೆ ವಾಯ್ಸ್ ಒಂದ್ ಸೆಕೆಂಡ್ ಹಿಂದೆ ಮುಂದೆ ಬಂದಿರ್ಬೋದು. ಏ ಯೋಚನೆ ಮಾಡ್ಲಂಗ್ ಬರ್ತೈತಲ್ಲ, ಅದು ಇಂಪಾರ್ಟೆಂಟ್. ಏನು ಯೋಚನೆ ಮಾಡ್ಲಂಗ್ ಇದು ಶೇರ್ ಮಾಡ್ಕೋಬೇಕಿಬ್ರು. ದುಡ್ಡೇನ ಸಿಗಲ್ಲ ಬಿಡ್ರಿ ನಿಮಗೀಗ. 20 ರೂಪಾಯಿ ಅಷ್ಟೇ ಐತಿ. ಪೆನ್ ಹಿಡ್ಕೊಂಡ್ಬಿಡ್ದಾಳ ಅವಳು. ಪೆನ್ ಹೆಂಗ್ ಶೇರ್ ಮಾಡ್ಕೊಂತೀರಿ ಇಬ್ರು ಅಂತ ಹೇಳ್ರಿ. ಇಬ್ರು ಅನ್ನೋದು. ಓಕೆ, ನಂಗೆ 2 ಪೆನ್ಸ್. ನಂಗೂ 2 ಪೆನ್ನು. ಓಕೆ. ನೆಕ್ಸ್ಟ್ ಕ್ವಶನ್, 11th ಕ್ವಶನ್. ವಾಟ್ ಈಸ್ ಕಾಲ್ಡ್ ದ ಬ್ಲೂ ಪ್ಲಾನೆಟ್? ಅರ್ಥ. ವೆರಿ ಗುಡ್, ಧನ್ಯ ಈಸ್ ನಂಬರ್ 1. ನಾನು ಬಾಯಿ ಮುಚ್ಕೊಂಡು ಕೂತಿದ್ದೆ ಪಾಪ. ಓಹೋ, ಭ್ರಮೆ. ನಾರ್ಮಲ್ ಕ್ವಶನ್ ಇದು. ಚಿಪ್ಸ್ ಸಿಕ್ತು ಧನ್ಯಗೆ. ಹೊಡಿರಿ ಕ್ಲಾಸ್. ಈಗ ತಿನ್ನೋದು ಒಂದು 2 ಸಿಕ್ತು ಈಗ. ತಿನ್ಲ ಇಲ್ಲೇ. ಓಕೆ. ನೆಕ್ಸ್ಟ್ ಕ್ವಶನ್, 12th ಕ್ವಶನ್. ಹೂ ವಾಸ್ ದ ಫಸ್ಟ್ ವುಮೆನ್ ಗವರ್ನರ್ ಆಫ್ ಇಂಡಿಯಾ? ಹೂ ವಾಸ್ ದ ಫಸ್ಟ್ ವುಮೆನ್ ಗವರ್ನರ್ ಆಫ್ ಇಂಡಿಯಾ? ಇಂದಿರಾ ಗಾಂಧಿ. ನೋ, ಗವರ್ನರ್ ಅವ್ರು ಪ್ರೆಸಿಡೆಂಟ್ ಆಗಿದ್ರು. ಐ ಥಿಂಕ್ ಫಸ್ಟ್ ಪ್ರೆಸಿಡೆಂಟ್ ಆಗಿದ್ರು. ಪ್ರತಿಮಾ ಪಟೇಲ್. ಸರ್ದಾರ್ ವಲ್ಲಭಾಯ್. ವುಮೆನ್. ಸರೋಜಿನಿ ನಾಯ್ಡು. ಯಾಕೆ ಮರ್ತ್ರಿ ಇಬ್ರು? ಹೂ ವಾಸ್ ದ ಫಸ್ಟ್ ವುಮೆನ್ ಗವರ್ನರ್ ಆಫ್ ಇಂಡಿಯಾ? ಏನ್ ಹೇಳೋದನ್ನ? ಫಸ್ಟ್ ಗವರ್ನರ್ ಆಫ್ ಇಂಡಿಯಾ. ಅವರು
ಸರೋಜಿನಿ ದೇವಿ ಬೇರೆ, ಸರೋಜಿನಿ ನಾಯ್ಡು ಅವರು. ಇದೆ ಇಲ್ಲ ಐತೆ ನನ್ನ ಚಿಕ್ಕ ಬುಕ್ಕಲ್ಲಿ ಐತೆ ಅದು. ಇಲ್ಲೈತೆ ಚಿಕ್ಕ ಬುಕ್. ಓಕೆ, ನೆಕ್ಸ್ಟ್ 13th ಕ್ವಶನ್. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ 2 capitals? ಪಂಜಾಬ್ ಅಂಡ್ ಹರಿಯಾಣ. 2 ಕ್ಯಾಪಿಟಲ್ಸ್. ಯಾವ ಸ್ಟೇಟು 2 ಕ್ಯಾಪಿಟಲ್ನ ಹೊಂದಿದೆ? ಯಾವ ಸ್ಟೇಟು? ಛತ್ತೀಸ್ಗಢ. ನೋ, ಹೂ ವಾಸ್ ದ ಸಾರಿ, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ 2 capitals? ಕ್ಯಾಪಿಟಲ್ಸ್ ಸ್ಟೇಟ್ಸ್. ಕ್ಯಾಪಿಟಲ್ಸ್ ಈಗ ಈಗ ಕರ್ನಾಟಕಕ್ಕೆ ಬೆಂಗಳೂರು ಐತಪ್ಪ, ಹಂಗೆ ಅದೇ ಎರಡು ಕ್ಯಾಪಿಟಲ್ಸ್ ಇದೆ. ಹಾ. ಯಾವ್ದು? ಹಂಗ ಒಂದು ರಾಜ್ಯಕ್ಕೆ 2 ಸ್ಟೇಟ್ ಇದೆ, 2 ಕ್ಯಾಪಿಟಲ್ ಇದೆ. ಅದು ಯಾವ ಸ್ಟೇಟ್ ಅಂತ ಹೇಳ್ಬೇಕು, ಕೇಳಿಸ್ಕೊಂಡಿದೀನಿ. ಮತ್ತೆ ಅವು ಯಾವ್ಯಾವ ಅಂತಾನು ಹೇಳ್ಬೇಕು. ಗೊತ್ತಿಲ್ಲ? ಡೆಲ್ಲಿ. ಮಹಾರಾಷ್ಟ್ರ ಯಾವ್ಯಾವಪ್ಪ ಅಂದ್ರೆ ಮುಂಬೈ ಅಂಡ್ ನಾಗ್ಪುರ್. ನೆನ್ಪಿಟ್ಕೊಳ್ರಿ, ಇದನ್ನ ಮರಿಬೇಡಿ. ಯಾವ ಸ್ಟೇಟ್ ಅದು? ಮಹಾರಾಷ್ಟ್ರ, ಯಾವ್ಯಾವು? ಮುಂಬೈ, ಮುಂಬೈ ಹರಿಯಾಣ. ನಾಗ್ಪುರ್. ಯಾಕೆ ತಿನ್ನೋದ್ ನೆನ್ಪಿಟ್ಟಾಯ್ತಾ? ಇಲ್ಲ. ಓಕೆ, ಹೂ ಡಿಸೈನ್ ದ ಇಂಡಿಯನ್ ನ್ಯಾಷನಲ್ ಫ್ಲಾಗ್? ಇದು ಪಿಂಗಲಿ ವೆಂಕಟಯ್ಯ. ವೆಂಕಯ್ಯ. ವೆಂಕಯ್ಯ. ಓಕೆ ಓಕೆ, ಧನ್ಯ. ಭೂಮಿ ಸೂಪರ್. ಸ್ಪಿನ್ ಮಾಡು, ಸ್ಪಿನ್ ಮಾಡು. ಅಯ್ಯೋ, ಮತ್ತೆ ಇವಳೆ ಅಲ್ಲ. ಪಿಂಗಲಿ ವೆಂಕಯ್ಯ. ಪೆನ್ಸಿಲ್. ಪೆನ್ 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 ಪೆನ್. ಆಗಿದೆ. ಇಲ್ಲ ಬಿಡು, ಮುಗಿತಿಂದ ಆಪ್ಷನ್ ಅಷ್ಟೇ. ಅಷ್ಟೇ. ಅದಾದ್ಮೇಲೆ ಕ್ಲೋಸ್. ಮತ್ತೆ ಬಿಸ್ಕೆಟ್ ಆಗಿ ಇನ್ನೊಂದ್ಸತಿ ಕೊಟ್ರಿ. ಬಿಸ್ಕೆಟ್ ಇತ್ತಲ್ಲ ಕೊಟ್ವಿ. ಬಿಸ್ಕೆಟ್ ಆಗೋಗಿತ್ತಲ್ಲ. ಅಲ್ಲ, ಇಬ್ರು ಶೇರ್ ಮಾಡ್ಕೆ ನಾನು ಅಂತ ಕೊಟ್ರಿ ಪಾಪ ಅಂತ. ಬೇಡ ಅಂದ್ರೆ ಕೂಡ ವಾಪಸ್. ಬೇಡ ಬೇಡ, ಇದೆ ತಗೊಳ್ಳಿ. ಓಕೆ, 15th ಕ್ವಶನ್. ವಿಚ್ ಕಂಟ್ರಿ ಶೇರ್ಸ್ ದ ಇದುವರೆಗೂ ನೀನು ಇದೇ ಕೊಡ್ಲೇ ಇಲ್ಲ. ಪನಿಷ್ಮೆಂಟಾ? ಪನಿಷ್ಮೆಂಟ್ ಕೊಟ್ಟಿಲ್ಲ ದನಿಗೆ. ಒಂದಷ್ಟೇ. ಯಾಕೆ ಮರ್ತೀರ ನೀವು? ಹೇಳ್ಬೇಕಾನೆ, ನೆನ್ಪಡ್ಬೇಕಾನೆ ನನಗೆ ಫಸ್ಟ್. ನಂಗೆ ನೆನ್ಪಿಲ್ಲ. ಈಗ ಏನ್ ಮಾಡ್ಬೇಕು ಗೊತ್ತಾ ಧನ್ಯ? ಹುಡುಗರ ತರ ವಾಯ್ಸ್. ಏಯ್, ಹುಡುಗರು ತರ ವಾಯ್ಸಲ್ಲಿ ಮಾತಾಡು. ಏನು ಹಂಗ್ ಮಾತಾಡಲ್ಲ ಯಾರು, ಬೇರೆ ತರ ಮಾತಾಡು ಮಾತಾಡು ಬೇಗ. ಅಂತ. ಮಾತಾಡು. ಇನ್ನೂ ಸ್ವಲ್ಪ ಒಳಗಿಂದ ತಗೋ ವಾಯ್ಸ್. ಇನ್ನೇ ಸ್ವಲ್ಪ. ಸರಿಯಾ ಮಾತಾಡ. ನೀನೇ ಹೇಳ್ಬೇಕು. ಏನ್ ಸಮಾಚಾರ? ಆರಾಮಿದ್ಯಾ? ಓಕೆ ಓಕೆ, ನೆಕ್ಸ್ಟ್ ಕ್ವಶನ್. 15th ಕ್ವಶನ್. ವಿಚ್ ಕಂಟ್ರಿ ಶೇರ್ಸ್ ದ ಕ್ವಶನ್ ಕೇಳ್ತೀಯಾ? ಅವಳು ಹೇಳ್ಬಿಡ್ತಾಳೆ ಬೇಗ. ವಿಚ್ ಕಂಟ್ರಿ ಶೇರ್ಸ್ ದ ಲಾಂಗೆಸ್ಟ್ ಬಾರ್ಡರ್ ವಿತ್ ಇಂಡಿಯಾ? ನೇಪಾಳ. ವಿಚ್ ಕಂಟ್ರಿ ಚೈನಾ. ಶೇರ್ಸ್ ದ ಪಾಕಿಸ್ತಾನ್. ಬಾಂಗ್ಲಾದೇಶ್. ರೈಟ್. ಬಾಂಗ್ಲಾದೇಶ್. ಧನ್ಯಶ್ರೀ ಗೆದ್ದಿದ್ದಾಳೆ. 20 ರೂಪಾಯಿ ಆಸೆ ಪಡ್ತಾಳಕ್ಕೆ. ಇದು 200 ರೂಪಾಯಿ ಇದ್ದೈತಿ, ಇಲ್ಲಿ 200 ರೂಪಾಯಿ ಇದ್ದಿದ್ದು. ಇದು ತಗ. ನಂಗೆ ಇದೇನ್ ಬೇಕಾಗಿಲ್ಲ. 20 ರೂಪಾಯಿ. ಅಯ್ಯಪ್ಪ. ಯಾವುದು? ಯಾವ್ದದು? ಪೀನಟ್. ಪೀನಟ್. ಪೀನಟ್ ತಗ, ಪೀನಟ್. ಚಿಕ್ಕಿ ಓಕೆ ಓಕೆ, ಚಿಕ್ಕಿ ಚಿಕ್ಕಿ ಚಿಕ್ಕಿ. ಓಕೆನಾ? ಪನಿಷ್ಮೆಂಟ್. ಪನಿಷ್ಮೆಂಟ್ ಭೂಮಿಗೆ ಏನ್ ಕೊಡೋಣ ಇವಾಗ? ಹೌದು. ದಮ್ ಶರತ್. ಈಗ ಬೇಕಾಗಿಲ್ಲ. ಈಗ ಹಳ್ಳಿ ಕಡೆ ಸತ್ತಾಗ ವಯಸ್ಸಾದವ್ರು ಅಳ್ತಾರ ನೋಡು, ಹಂಗ ಅಳ್ಬೇಕು. ಸಕ್ಕತ್ತಾಗಿರ್ತೈತಿ ಅಳು. ಹೇಳಮ್ಮ. ಪೊಸಿಷನ್. ಅಯ್ಯೋ ದೇವ್ರೇ. ಇಷ್ಟೇನ? ಇಲ್ಲ, ಚೆನ್ನಾಗಿರ್ತೈತಲ್ಲ, ಅದು ಯಾಕೆ ಹೇಳಿಲ್ಲ? ಏನೋ ಹಾಡ್ ಹೇಳ್ತಾರ ಅವ್ರು, ನನ್ಗೆ ಹಾಡ್ ಗೊತ್ತಿಲ್ಲ. ಹಾಡು ಗೊತ್ತಿಲ್ಲಲ್ಲ, ಮನೆಗ ಏನೇನ್ ಇಡತ್ತ ಅದನ್ನೇ ಹಾಡು ಮುಖಾಂತರ ಹೇಳ್ತಿರ್ತಾರೆ. ಹಚ್ಕೊಂತ ಹೇಳ್ತಾ ಇರ್ತಾರೆ. ಯಾರೋ ಒಬ್ರು ನನ್ನುಲಿಯೇ ಅಯ್ಯೋ ನನ್ನುಲಿಯೇ ಭೂಮಿಗೆ ಹೋಗೋಣ. ಓಕೆ ಓಕೆ, 16th ಕ್ವಶನ್. ವಾಟ್ ಪರ್ಸೆಂಟೇಜ್ ಆಫ್ ಅರ್ತ್ ಕವರ್ಡ್ ಬೈ ವಾಟರ್? 71 is right. About 71%. 72 ಓಕೆ ಆಗುತ್ತೆ. 71. ಧನ್ಯ. ಇಬ್ರು ಶೇರ್ ಮಾಡ್ಕೊಳ್ರಿ, ಏನು ನೋ ಪ್ರಾಬ್ಲಮ್. 71 72 ಅಬೌಟ್ 71 ಆಕ್ಚುಲಿ. ಅಬೌಟ್ 71 ಅಬೌಟ್ 72 ಅಲ್ಲ. ಅಬೌಟ್ 71 ಮೀನ್ಸ್ ಅಂದ್ರೆ 1% ಹೆಚ್ಚು ಕಮ್ಮಿ, ಆಲ್ಮೋಸ್ಟ್ ನಿಯರ್ಲಿ ಅಂತ. ಎಕ್ಸಾಕ್ಟ್. ಶೇರ್ ಮಾಡ್ಕೋಬೇಕು ಇಬ್ರು. ಏನ್ ಬಂತು? ಪೀನಟ್ ಬಾರ್. ಪೀನಟ್ ಬಾರ್. ಅರ್ಧ ಕೊಡ್ಬೇಕು. ಬಿಸ್ಕೆಟ್ನಾಗ ಅರ್ಧ ಕೊಡ್ಬೇಕು, ಈ ಪೀನಟ್ನ ಅರ್ಧ ಕೊಡ್ಬೇಕು. ಪುಡಿ ಪುಡಿ. ಪುಡಿ ಪುಡಿ. ಇದಕ್ಕೇನು ಪನಿಷ್ಮೆಂಟ್ ಇಲ್ಲ. ನೆಕ್ಸ್ಟ್ ಕ್ವಶನ್. ವಿಚ್ ಈಸ್ ದ
17 question. ಹ್ಮ್. Which is the coldest place in the world? Very good. ಶಬಾಷ್ ಧನ್ಯ. ನೀನೇ ಬರ್ಬೇಕು. 20 ರೂಪಾಯಿ ಬೇಕಂತ ಆಕಿಗೆ ಧನ್ಯ. ತಿರ್ಗಿಸಿದ್ಲಕ್ಕಿ. ಇರು ಮತ್ ಮಾಡು. ನೀನು ಅಲ್ಲಿಂಗೆ ನಾನು ಹೇಳ್ತೀನಿ. ಪೆನ್ ಮುಗೀತು ಚಾನ್ಸ್ ಮುಗೀತು ಪೆನ್ ಇಲ್ಲ, ಖಾಲಿ ಆಗಿದಾವ. ಚಾನ್ಸ್ ಮುಗೀತು ಫಸ್ಟ್ಗೆ ಬಂದದ್ದು ತಗೊಂಬೋದಿತ್ತು ಮುಂಚೆನೆ. ಹ್ಮ್. ನೀನ್ ನೋಡಂಗಿಲ್ಲ ಇಲ್ಲಿ. ಏನ್ ಬಂದಿತ್ತು ಫಸ್ಟ್ಗೆ? ಅದೇನೋ ಬಂದಿತ್ತು, ಅದು ಹೇಳಂಗಿಲ್ಲ ಇವಾಗ. ನೆಕ್ಸ್ಟ್ 20 ರೂಪೀಸಾ? ಬಂದಿತ್ತು. ಓಕೆ, ಇನ್ನೊಂದು ಚಾನ್ಸ್ ಐತೆ ಧನ್ಯಗೆ ಹೇಳಕ್. ವಿಚ್ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್? ಅಮೆರಿಕಾ. ಟೂ. ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ Europe. ಅಮೆರಿಕಾ. ಅಲ್ಲ, ಅದೇನೋ ಐತೆ ಬರ್ತಾ ಇಲ್ಲ ನಂಗೆ. ವಿಚ್ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್? ಅಂಟಾರ್ಟಿಕಾ. ವಿಚ್ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್? ಬರ್ತಾ ನಮ್ ಇಲ್ಲ. ಸೋಶಿಯಲ್ ವರ್ಕ್ ನೋಡ್ಬಿಟ್ರೆ ಅಷ್ಟೇ ನಿಮ್ ಕತೆ. ಆರ್ಟಿಕಾ. ಆ? ಆರ್ಟಿಕಾ. ಯಾವ ಟಿಕನೆ ಅದು ಹೊಸದು? ಆರ್ಟಿಕ್ ಧನ್ಯ ಗೊತ್ತದು ಆದ್ರೆ ಹೇಳ್ತಾ ಇಲ್ಲ. ಕಾಂಟಿನೆಂಟ್, ಸ್ಮಾಲೆಸ್ಟ್ ಕಾಂಟಿನೆಂಟ್. ಕ್ರಿಕೆಟ್ ಎಲ್ಲ ಆಡ್ತಾರಲ್ಲಿ. ಸೌತ್ ಆಫ್ರಿಕಾ. ಇಂಗ್ಲೆಂಡ್. ಸೌತ್ ಆಫ್ರಿಕಾ. ದೊಡ್ಡ ಗೊತ್ತಾಗಲ್ಲ ಅವು ದೊಡ್ಡ ದೊಡ್ಡದು. ರಷ್ಯಾ. ಗೊತ್ತಿಲ್ಲ. ಲಾಸ್ಟ್ ಚಾನ್ಸ್. ಏಷ್ಯಾ. ಓಕೆ, ಕ್ಯಾನ್ಸಲ್. ಆನ್ಸರ್ ಈಸ್ ಆಸ್ಟ್ರೇಲಿಯಾ. ನೆನ್ಪಿಟ್ಕೊಳ್ರಿ. ವಿಚ್ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್? ಮತ್ತೆ ಯಾಕೆ ಹೇಳಿಲ್ಲ? ಯೋಚನೆ ಮಾಡ್ಬೇಕು ತಾನೆ. ಬರೀ ಬಂತು ಗಿಫ್ಟ್ ಅಂತ ಅಲ್ಲೇ ಮರ್ತೇ ಬಿಟ್ರಲ್ಲ. ಓಕೆ, ಇದು ಭೂಮಿ. ಧನ್ಯ ಫಾಸ್ಟ್ ಆಗಿ ಹೇಳಿದ್ರೆ ಸಿಗ್ತತಿ. ಲಾಸ್ಟ್. ವಿಚ್ ಈಸ್ ದ ರೆಡಿ ವಿಚ್ ಈಸ್ ದ ನ್ಯಾಷನಲ್ ಟ್ರೀ ಆಫ್ ಇಂಡಿಯಾ? ಶೇರಿಂಗ್ ಇಲ್ಲ ಇದ್ರಲ್ಲಂತೂ ಶೇರಿಂಗೇ ಇಲ್ಲ. ನಂಗೆ 20 ರೂಪಾಯಿ. ಹೋಗ್ಲಿ ಬಿಡ ಧನ್ಯ, ಒಂದ್ ಮಜಾ ಮಾಡ್ಲಿ. ಇಲ್ಲೇ ನೋಡಂಗಿಲ್ಲ, ನನ್ ಕಡೆ ತಿರ್ಗಿಸ್ಬೇಕು. ನಾನು ಹೇಳ್ತೀನಿ. ತೋರ್ಸು. ಅವಳು ಪೆನ್ನೇ ಬರ್ತಾಯ್ತಪ್ಪ ಪಾಪ. ಒಂದು ಆಪ್ಷನ್ ಕೊಡ್ತಾನೆ ಬಿಡ ಪಾಪ. ಧನ್ಯ, ಏನೋ clean ಆಗಿ ಮಿಸ್ಟೇಕ್. ಕುತ್ಕೊಂಡು ನೀ ಸರಿಯಾಗಿ ಕುತ್ಕೊಂಡ್ ಮಾಡಿದ್ರೆ ಅದು ಕರೆಕ್ಟ್ ಬರುತ್ತೆ. ಹಿಂಗ್ ನೋಡ್ಕೋಬಹುದು ನಾನು. 20 ರೂಪೀಸ್. ಬಿಸ್ಕೆಟ್ ಇದು ಇಲ್ಲ ಆಪ್ಷನ್. ಮುಗೀತು ಎಸ್ಸತಿ. ಓಹೋ, ಅವಳೆ ಬರೋ ಚಾನ್ಸಾ? ಇಲ್ಲ ಬಾ. ಮುಗೀತು. ಕ್ಲೋಸ್. ಧನ್ಯ ಲಕ್ ಸರಿ ಇಲ್ಲ ಇವತ್ತಂತೂ. ನನ್ನ ಲಕ್ ತುಂಬಾ ಚೆನ್ನಾಗಿದೆ. ಡ್ರಾವಿಡ್. ಲಾಸ್ಟ್ ಕ್ವಶನ್. ಕ್ರಿಕೆಟ್ ಅಲ್ಲ ತಾನೆ? 20th ಕ್ವಶನ್. ನಿನಗೆ ಗೊತ್ತಿದೆ ಐ ಥಿಂಕ್ ಆನ್ಸರ್. ಇಬ್ಬರಿಗೆ ಗೊತ್ತಿದೆ. ಫಾಸ್ಟಾಗಿ ಹೇಳಿದ್ರೆ ಅವರಿಗೆ ಪ್ರೈಸ್ ಒಂದು ನಾನೇ ಕೊಡ್ತೇನೆ ಗಿಫ್ಟ್ ಆಗಿ. ಅವ್ರಿಗೆ ಹೇಳಿದ್ರೆ ನಾನು ಆಪ್ಷನ್ ಮಾಡೋದೇ ಬೇಡ, ನಾನೇ ಕೊಡ್ತೇನೆ ಚಾಯ್ಸ್. ಯಾವ್ದಾರು ತಗೋಬೋದು. ಓಕೆ, ಲಾಸ್ಟ್ ಕ್ವಶನ್. ಹೂ ಈಸ್ ದ ಕರೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ದ್ರೌಪದಿ ಮುರ್ಮು. ಓಕೆ, ಧನ್ಯನೇ ಫಸ್ಟ್ ಹೇಳಿದ್ಲು. ಆದರೂ ಸ್ಪೀಡಾಗಿ ಬಂತು ಅವಳದೆ. ನೀನು ಜಾಸ್ತಿ ಗೆದ್ದಿದ್ಯಾ ಪಾಪ. ಅವಳು ಚಿಕ್ಕಳು ಬೇಗ ಹೇಳಿದಾಳೆ. ಅವಳಿಗೆ ಒಂದು ಶಬಾಷನ. ನಿನಗೆ 3 ಆಪ್ಷನ್ ಕೊಡ್ತಾನೆ. 20 ರೂಪಾಯಿ ಇದು, 200 ರೂಪಾಯಿ ಪೇಂಟು, 5 ರೂಪಾಯಿ ಚಾಕ್ಲೇಟು, 5 ರೂಪಾಯಿ ಚಿಪ್ಸ್ ಇದೆ. ಯಾವ್ದು ಬೇಕಾದ್ ತಗೋಬಹುದು. ನೋಡು, ಬುದ್ಧಿವಂತಿಕೆ ಮಾಡ್ತಾಗ. 20 ರೂಪೀಸ್ ಬೇಕಾ 200 ರೂಪೀಸ್ ಬೇಕಾ? ಪೇಂಟ್ ತಗ. ಶಬಾಷ್. ಅದೇನ ದಡ್ಡಿ, ಅದು ಸಿಕ್ಕರೆ ಸಾಕಂತ ಕಾಯ್ತಾ ಇರ್ತಾರೆ. ತೋರ್ಸ್ ಎಲ್ಲ ಪೇಂಟ್ ಹೆಂಗಿದೆ. ಫುಲ್ ಎಲ್ಲಾ ತರ ಪೇಂಟ್ಸ್ ಇದೆ. ಬಾಕ್ಸ್. ಓಕೆ, ನೀನು ಯೂಸ್ ಮಾಡ್ಬೇಕು ಅಂದ್ರೆ ಅವಳು ಪರ್ಮಿಷನ್ ತಗೊಂಡು ಯೂಸ್ ಮಾಡ್ಬೇಕು. ಧನ್ಯಂದ ಅವಳಿಗೆ 10 ರೂಪಾಯಿ ಕೊಡ್ಬೇಕು, ಪೇಂಟ್ ಯೂಸ್ ಮಾಡ್ಬೇಕು. 10 ರೂಪಾಯಿ ಕೊಡ್ಬೇಕು, 50 ರೂಪಾಯಿ ಖಾಲಿ ಆಗ್ಬೇಕಲ್ಲ ನಿಂದು. ಮುಗೀತು. ಇಬ್ರು ಏನೋ ಗೆಲ್ಲೋದು ಸೋಲೋದು ಏನಿಲ್ಲ ಇದರಲ್ಲಿ. ಒಂದೊಂದು ಕ್ವಶನ್ ಕೇಳಿ 20 ರೂಪಾಯಿಗೆ. ಒಂದ್ 20 ರೂಪಾಯಿಗೆ. 20 ರೂಪಾಯಿಗೆ ಒಂದು ಹೇಳಕ್ಕೆ ಕ್ವಶನ್ ಹೇಳಕ್ಕೆ ಇಲ್ಲ. ನೆಕ್ಸ್ಟ್ ಇಂದ ಮಾಡ್ತೀನಿ ಅವಾಗ ಹೇಳ್ರಿ. ಈ ಸಾಕು, ದುಡ್ಡೆಲ್ಲ ಕೊಡೋಲ್ಲ. ಮುಗೀತು ಅಷ್ಟೇ. ಕ್ಲೋಸ್. ಇಟ್ಟೋದು ಬಿಟ್ಟು ಬಿಡ್ಬೇಕು. ಅವಳು ಗೆದ್ದಿದ್ದಾಳೆ. ನಿನ್ ಲಕ್ ಇರ್ಬೇಕಾಗುತ್ತೆ. ಲಕ್. ಓಕೆ, ನೀವೇನ್ ಹೇಳ್ಬೇಕಾಗಿತ್ತು? ಭೂಮಿ ಧನ್ಯ ಹೇಗಿತ್ತಮ್ಮ ಇವತ್ತಿನ ಎಪಿಸೋಡ್? ತುಂಬಾ ಚೆನ್ನಾಗಿತ್ತು. ನನಗಂತೂ ಲಕ್ಕೋ ಲಕ್. ಎಷ್ಟು ನಂಗೆ ಲಕ್ಕೇ ಇಲ್ಲ. ಸಿಕ್ಕಿದೆ. ಏನೇನ್ ಸಿಕ್ಕಿದೆ ತೋರಿಸ್ರಿ ನಿಮಗೆ. ನನಗೆ ಜಾಸ್ತಿ ಐಟಮ್ ಸಿಕ್ಕಿದೆ, ಆದ್ರೆ ಕಮ್ಮಿ ಬಜೆಟ್. ಇವಳಿಗೆ ಒಂದೇ ಒಂದು ಜಾಸ್ತಿ ಹೈ ಬಜೆಟ್ ಸಿಕ್ಕಿದೆ. ಇದೇನಿದು? ಕ್ಯಾಮೆಲ್ ಪೋಸ್ಟರ್ ಕಲರ್ಸ್. ಎಷ್ಟು ರೂಪೀಸ್ ಇದು? ಎಷ್ಟು? 185 ರೂಪೀಸ್. ಓಕೆ, ಬಿಡೆ. ಅಪರ್ಚುನಿಟಿ. 2 ಪೆನ್ ಸಿಕ್ಕಿದೆ. ಬೇಗ ತೋರ್ಸ್. ಒಂದು ಬಿಂಗೋ ಸಿಕ್ಕಿದೆ. ಓಕೆ, ನೆಕ್ಸ್ಟ್. ಒಂದು ಚಿಕ್ಕಿ ಮಸ್ತ್ Next. ಸಿಕ್ಕಿದೆ. ಆಮೇಲೆ
ಮ್ಯಾರಿ 1 2 3 4 5 ಪ್ರೈಸ್ ಸಿಕ್ಕಿದೆ ಧನ್ಯಗೆ. ನನಗೆ ಒಂದು 50 rupees, 2 ಪೆನ್, ಒಂದು ಬಿಸ್ಕೆಟ್, ಒಂದು ಚಾಕ್ಲೇಟ್, ಒಂದು ಚಿಕ್ಕಿ, ಟೋಟಲ್ 1 2 3 4 5. ನನಗೂ 5 ಐಟಮ್ಸ್ 5 ಇದೆ ಬಟ್ ಪೆನ್ 2 ಸಿಕ್ಕಿದೆ 6. ಇವಳಿಗೆ ಪೆನ್ 2 ಸಿಕ್ಕಿದೆ. ಓಕೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಫಸ್ಟು ಈ ಫುಲ್ ನನಗೆ ಈ ಸತಿ ಏನು ಅನ್ಸಿತ್ತು ಅಂದರೆ, ನಾವು ಅನ್ಕೊಂತೀವಿ ಅಯ್ಯೋ UPSC ಅಷ್ಟು ಕಷ್ಟ ಇಷ್ಟು ಕಷ್ಟ ಅಂತ. ಒಂದ್ಸತಿ ನಾವು ಅದ್ರ ಬಗ್ಗೆ ನೋಡಿದ್ರೆ ರಿಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಆ್ಯಕ್ಚುಲಿ ಅಪ್ಪಾಜಿ ಕೇಳುವಾಗ ಹೆಂಗಿರುತ್ತೋ ಅಂತ ಅನ್ಕೊಂಡಿದ್ವಿ. ಫುಲ್ ಅಂದರೆ ನಾರ್ಮಲ್ ಆಗೇ ಇತ್ತು. ಅದು ಆಸ್ಟ್ರೇಲಿಯಾ ಮಾತ್ರ ಇನ್ನೂ ಗಿಲ್ಟ್ ಇದೆ ನನಗೆ, ಎಷ್ಟು ಈಸಿ ಕ್ವಶನ್ ಹೇಳಲೇ ಇಲ್ಲ ಅಂತ. ಸೊ ಈ ವಿಡಿಯೋ ನನಗೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಿನಗೆ ಹೆಂಗ ಅನ್ಸುತ್ತೆ ಇದು? ಧನ್ಯ ಪ್ಯಾಕೆಟ್ ಓಪನ್ ಮಾಡ್ತಾ ತಿನ್ನು ಪರವಾಗಿಲ್ಲ. ಓಕೆ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಮುಂದಿನ ಸತಿ ಯಾವ ವಿಡಿಯೋ ಬೇಕು ಅಂತ. ನಮ್ಮ ಚಾನಲ್ನ ಇದೇ ರೀತಿ ತುಂಬಾ ಚೆನ್ನಾಗಿರೋ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾವು ಕಳಿಸಿರೋದು ನೋಟಿಫಿಕೇಶನ್ ಎಲ್ಲ ನಿಮಗೆ ಟಕ್ ಅಂತ ಎಲ್ಲರಿಗಿಂತ ಫಸ್ಟ್ ಬರುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಈ ನಾಲೆಡ್ಜ್ ಎಲ್ಲ ಸಿಗಲಿ. ನಿಮಗೂ ಸಿಕ್ಕಿರುತ್ತೆ ಅಂತ ಇಂಥ ನಾಲೆಡ್ಜ್ ಅಂತ ಅನ್ಕೊಂಡಿದ್ದೀವಿ. ನಮಗೂ ಅಂತೂ ತುಂಬ ನಾಲೆಡ್ಜ್ ಸಿಕ್ಕಿದೆ. ಸೊ ಈ ವಿಡಿಯೋ ಇವಾಗ ಮುಗಿಸ್ತಾ ಇದ್ದೀವಿ. ಬಾಯ್ ಬಾಯ್.